ಸೊ ಗೈಸ್ ಈ ವಿಡಿಯೋನ ಸ್ಕಿಪ್ ಮಾಡ್ದಲೆ ಎಂಡ್ ತನಕ ನೋಡಿ ಬಿಕಾಸ್ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಈ ವಿಡಿಯೋಲಿದೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ಜನ ನನಗೆ ವರ್ಕೌಟ್ ಬಗ್ಗೆ ನಮಗೆ ಹೇಳಿ, ಹೇಗೆ ವೆಯ್ಟ್ ಲಾಸ್ ಆದರೆ ಹೇಳಿ ಅಂತೆಲ್ಲ ಹೇಳ್ತಿದ್ರಿ. ಸೊ ಹಾಗಾಗಿ ನಾನು ಫಸ್ಟ್ ಏನು ಮಾಡೋಣ ಅಂತ ಅಂದ್ಕೊಂಡೆ ಅಂದರೆ, ಸೊ ಫಸ್ಟು ನನ್ನ ವರ್ಕೌಟ್ ವಿಡಿಯೋಸ್ ಪೋಸ್ಟ್ ಮಾಡೋಣ ಅಂದ್ಕೊಂಡೆ. ಸೊ ಈ ಒಂದು ವಿಡಿಯೋಲಿ ನಾನು 2 days ವರ್ಕೌಟ್ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದು ವಿಡಿಯೋ ನಾನು 3rd day ವರ್ಕೌಟ್ ಅಂತ ಹೇಳ್ಬಿಟ್ಟು ಶಾರ್ಟ್ಸಲ್ಲಿ ಹಾಕಿದ್ದೀನಿ, 3rd day ವರ್ಕೌಟ್ ಅಂತ ಹೇಳ್ಬಿಟ್ಟು. ಸೊ 3rd day ನೀವು ಅಲ್ಲಿ ನೋಡ್ಬೋದು. ಸೊ ಇನ್ನು ಮಿಕ್ಕಿದ 3 days ನಾನು ಇದರಲ್ಲೇ ಹಾಕ್ತೀನಿ. ಸೊ ಇದಾದಮೇಲೆ ನಾನು ಏನೇನು ಮಾಡಿದೆ, ನನ್ನ ಡಯಟ್ ಏನಿತ್ತು, ನನಗೇನು ವರ್ಕೌಟ್ ಆಯಿತು, ಏನು ವರ್ಕೌಟ್ ಆಗಲಿಲ್ಲ ಅದೆಲ್ಲ ಶೇರ್ ಮಾಡ್ತೀನಿ. ಸೊ ನಾನು ತುಂಬ ಯೋಚನೆ ಮಾಡಿದಂಥ ವಿಡಿಯೋ ಇದು. ಬಿಕಾಸ್ ಐ ಡೋಂಟ್ ನೋ ಯಾವ ಥರ ನೀವು ತಗೋತೀರಾ, ವಿಲ್ ಇಟ್ ಬಿ ಇನ್ಸ್ಪೈರಿಂಗ್, ನೀವು ನಿಮ್ಮ ಲೈಫು ಚೇಂಜ್ ಆಗುತ್ತಾ, ಹೆಲ್ಪ್ಫುಲ್ ಆಗುತ್ತಾ, ಅಥವಾ ಜನಕ್ಕೆ ಬೋರ್ ಆಗುತ್ತಾ. ಸೊ ಇದೆಲ್ಲ ಯೋಚನೆ ಮಾಡಿ ತುಂಬ ಅಟ್ ದ ಎಂಡ್ ಆಫ್ ದ ಡೇ ಅಂದ್ಕೊಂಡೆ ಓಕೆ ಲೆಟ್ಸ್ ಡೂ ಇಟ್ ಅಂತ ಹೇಳ್ಬಿಟ್ಟು. ಸೊ ಐ ಹೋಪ್ ಯು ಗೈಸ್ ಎಂಜಾಯ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ನಾನಿಲ್ಲಿ ಇನ್ಕ್ಲೈನ್ ಬೆಂಚ್ ಪ್ರೆಸ್ನ ಮಾಡ್ತಾ ಇದ್ದೀನಿ. ಸೊ ಇದು ಬಂದ್ಬಿಟ್ಟು ಫಸ್ಟ್ ನಾನು ವಿತೌಟ್ ಎನಿ ವೇಟ್ಸ್ ಫಸ್ಟ್ ಸೆಟ್ನ ಮಾಡಿದ್ದು, ಆಮೇಲೆ 2.5 kgನ ಬೋತ್ ದ ಸೈಡ್ ಆ್ಯಡ್ ಮಾಡಿದ್ದು. ಸೊ ಫಾರ್ ದ ಲಾಸ್ಟ್ ಸೆಟ್ 5 kgನ ಆ್ಯಡ್ ಮಾಡಿ ಈ ಒಂದು ಇನ್ಕ್ಲೈನ್ ಬೆಂಚ್ ಪ್ರೆಸ್ನ ನಾನು ಫಿನಿಶ್ ಮಾಡಿದ್ದು. ಫಸ್ಟ್ ಸೆಟ್ ನಾನು ಮಾಡಿದ್ದು 20 reps, ಸೆಕೆಂಡ್ ಸೆಟ್ ಬಂದ್ಬಿಟ್ಟು ನಾನು ಮಾಡಿದ್ದು 15 reps, ಥರ್ಡ್ ಸೆಟ್ ಕೂಡ ನಾನು 15 reps ಮಾಡಿದ್ದು. ಬಾರ್ಬೆಲ್ ಇನ್ನೂ ಕೆಳಗಡೆ ಹೋಗಬೇಕು ವರ್ಕೌಟ್ ಮಾಡಬೇಕಾದ್ರೆ. ಸಿನ್ಸ್ ಇಟ್ ವಾಸ್ ಮೈ ಲಾಸ್ಟ್ ಸೆಟ್, ಸೊ ಐ ವಾಸ್ ಸ್ಟ್ರಗ್ಲಿಂಗ್ ಆ್ಯಂಡ್ ಐ ವಾಸ್ ನಾಟ್ ಡೂಯಿಂಗ್ ಇಟ್ ಕಂಪ್ಲೀಟ್ಲಿ ರೈಟ್. ಆಲ್ವೇಸ್ ಟೇಕ್ ದ ಹೆಲ್ಪ್ ಆಫ್ ಯುವರ್ ಟ್ರೈನರ್ ಟು ಡೂ ಇಟ್ ಇನ್ ದ ರೈಟ್ ವೇ. ಈಗ ನಾನು ಮಾಡ್ತಿರೋ ವರ್ಕೌಟ್ ಬೆಂಚ್ ಡಂಬಲ್ ಪ್ರೆಸ್. ಸೊ 5 kg ಡಂಬಲ್ಸ್ನ ಯೂಸ್ ಮಾಡಿ ನಾನು 20 repsನ ಮಾಡಿದೆ. ನನಗೆ ತುಂಬ ಜನ ಕೇಳ್ತಾ ಇದ್ರಿ ಅಲ್ವಾ, ವೆಯ್ಟ್ ಲಾಸ್ ಹೆಂಗಾದ್ರಿ, ಅದು 12-13 kgs ಹೆಂಗೆ ಪಾಸಿಬಲ್ ಆಯಿತು ಅಂತ. ಸೊ ದಿಸ್ ಇಸ್ ವಾಟ್ ಐ ಡಿಡ್ ವೆಯ್ಟ್ ಟ್ರೈನಿಂಗ್. ಸೊ ಅದ್ರ ಜೊತೆಗೆ ವಾರದಲ್ಲಿ 2 ದಿನ ನಾನು ಕಾರ್ಡಿಯೋ ಕೂಡ ಇಟ್ಕೋತಾ ಇದ್ದೆ. ಸೊ ದಿಸ್ ಈಸ್ ಮೈ ಸೆಕೆಂಡ್ ಸೆಟ್. ಸೊ ಇಲ್ಲಿ ನಾನು 7.5 kgನ ವೆಯ್ಟ್ ಹೊಡಿತಾ ಇದ್ದೀನಿ. ನಾನಿಲ್ಲಿ ಮಾಡ್ತಾ ಇರೋದು ಮಷೀನ್ ಚೆಸ್ಟ್ ಪ್ರೆಸ್. ಸೊ ಐ ಹೋಪ್ ಐ ಆಮ್ ಕಾಲಿಂಗ್ ದಿಸ್ ರೈಟ್. ಸೊ ಈ ಒಂದು ವರ್ಕೌಟ್ನ ನಾನು 20 reps ಮಾಡಿದೆ. ಸೊ ಆಲ್ ದ 3 sets ವಿತೌಟ್ ವೇಟ್ಸೇ ಮಾಡಿದ್ದು. ಇನ್ ದ ವೆರಿ ಸ್ಟಾರ್ಟಿಂಗ್ ಐ ಯೂಸ್ ಟು ಸ್ಟ್ರಗಲ್ ಟು ಡೂ ದಿಸ್ ವರ್ಕೌಟ್, ಬಟ್ ಇವಾಗ ಅಷ್ಟು ಕಷ್ಟ ಅನಿಸಲ್ಲ. ಬಟ್ ಕ್ಯಾಪ್ ಕೊಟ್ಟು ವರ್ಕೌಟ್ ಮಾಡೋಕ್ಕೆ ಹೋದರೆ ಕಷ್ಟ ಅನಿಸುತ್ತೆ. ನಾನು ಇವಾಗ ಮಾಡ್ತಿರೋ 4th ವರ್ಕೌಟ್ ಬಂದ್ಬಿಟ್ಟು ಲ್ಯಾಟ್ ಪುಲ್ ಡೌನ್. ಸೊ ಇದನ್ನು ಫಸ್ಟು 25 ವೆಯ್ಟ್ಸಿಂದ ಸ್ಟಾರ್ಟ್ ಮಾಡಿ 25, 30, 35 ವೆಯ್ಟ್ಸ್ನ ಮಾಡಿದ್ದು 3 ಡಿಫ್ರೆಂಟ್ ಸೆಟ್ಸಲ್ಲಿ. ಸೊ ಆಲ್ ದ ಸೆಟ್ಸ್ ಐ ಡಿಡ್ 20 reps. ಸೊ ದಿಸ್ ಇಸ್ ದ ಕೇಬಲ್ ಬ್ಯಾಕ್ ವರ್ಕೌಟ್. ಸೊ ನೀವೇನು ಕರಿತೀರಾ ನನಗೆ ಗೊತ್ತಿಲ್ಲ. ಸೊ ವಾಟ್ ಡು ಯು ಕಾಲ್ ದಿಸ್ ಯೂಶ್ವಲಿ? ಸೊ ನೀವು ಅದನ್ನು ಕಮೆಂಟ್ ಮಾಡಿ. ಸೊ ಈ ಒಂದು ವರ್ಕೌಟ್ನ ನಾನು ಲೆಸ್ ವೆಯ್ಟಿಂದ ಸ್ಟಾರ್ಟ್ ಮಾಡಿದೆ ಬಿಕಾಸ್ ದಿಸ್ ಟೇಕ್ಸ್ ಅ ಲಾಟ್ ಆಫ್ ಸ್ಟ್ರೆಂತ್ ಟು ಬಿ ಹಾನೆಸ್ಟ್. ಸೊ ವೆಯ್ಟ್ ನನಗೂ ನೆನಪಿಲ್ಲ ಸಿನ್ಸ್ ಮೈ ಟ್ರೈನರ್ ಪುಟ್ ಇಟ್. ಆ್ಯಂಡ್ ನಾನು ಒಂದು ವೀಕ್ ಗ್ಯಾಪ್ ತೊಗೊಂಡಿದ್ರಿಂದ ಐ ಈಟ್ ಅ ಲಿಟಲ್ ಸ್ವೀಟ್ ಇನ್ ದಿಸ್ ಗ್ಯಾಪ್. ಸೊ ನನ್ನ ಫೇಸ್ ಫ್ಯಾಟ್ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತು ನನಗೆ ಇವತ್ತು. ಸೊ ಈ ವರ್ಕೌಟ್ನ ಡಂಬಲ್ ಲ್ಯಾಟ್ರಲ್ ರೇಸ್ ಅಂತ ಹೇಳ್ತಾರೆ. ಸೊ ಇದನ್ನು ಐ ಹೋಪ್ ಐ ಆಮ್ ಡೂಯಿಂಗ್ ಇಟ್ ರೈಟ್ ಬಿಕಾಸ್ ಮೈ ಟ್ರೈನರ್ ಅಂತೂ ಯಾವಾಗಲೂ ಇದನ್ನು ಕರೆಕ್ಟ್ ಮಾಡ್ತಾ ಇರ್ತಾರೆ ನಾನು ಮಾಡಬೇಕಾದ್ರೆ, ಇನ್ನೂ ಪೊಸಿಷನ್ ಕರೆಕ್ಟಾಗಿ ಆಗಬೇಕು ಅಂತ ಹೇಳಿಬಿಟ್ಟು. ಬಟ್ ಇಟ್ಸ್ ಫೈನ್. ಸೊ ಫಸ್ಟ್ 2 ಸೆಟ್ಸ್ನ ನಾನು 3 kg ಯೂಸ್ ಮಾಡಿದ್ದು. ಸೊ ಅದು ನಾನು 15 reps ಮಾಡಿದ್ದೀನಿ. ಸೊ ಲಾಸ್ಟ್ 1 ಸೆಟ್ ಏನಿದೆ, ಸೊ ಇದನ್ನು ನಾನು 5 kg ವೆಯ್ಟ್ಸ್ನ ಯೂಸ್ ಮಾಡಿದ್ದು, ಅದು ಕೂಡ 15 reps. ಈಗ ನಾನು ಮಾಡ್ತಿರೋ ವರ್ಕೌಟು ಟ್ರೈಸೆಪ್ಸ್ಗೆ ಮಾಡ್ತಾ ಇರೋದು. ಸೊ ಇದು ಯೂಶ್ವಲಿ ನಾನು 5 kg 7.5 kgs ಈ ಥರನೂ ಮಾಡ್ತೀನಿ. ಸೊ ಇಂಡಿವಿಜುವಲ್ ಹ್ಯಾಂಡ್ಸ್ನ ಕಾನ್ಸಂಟ್ರೇಟ್ ಮಾಡ್ತಿರೋದ್ರಿಂದ ಈಗ 3 kgs ಮಾಡ್ತಾ ಇದ್ದೀನಿ, 5 kgs ಕೂಡ ಮಾಡ್ಬೋದು. ಸೊ ವಾಟ್ ಐ ಪರ್ಸ್ನಲಿ ಸಜೆಸ್ಟ್ ಇಸ್, ಸೊ ನಿಮಗೆ ಸ್ಟ್ರೆಂತ್ ಜಾಸ್ತಿ ಇಲ್ಲ ಅಂತಂದರೆ ನೀವು ಯಾವುದೇ ವರ್ಕೌಟ್ನಾಗಲಿ ಕಮ್ಮಿ ವೆಯ್ಟಿಂದ ಸ್ಟಾರ್ಟ್ ಮಾಡ್ಬೋದು. ಈವೆನ್ಚುಲಿ ನೀವು ಸ್ಟ್ರೆಂತ್ ಗ್ರೋ ಆಗ್ತಾ ವೆಯ್ಟ್ನ ಇನ್ಕ್ರೀಸ್ ಮಾಡ್ಬೋದು. ಸೊ ಸೆಕೆಂಡ್ ಡೇದು ಫಸ್ಟ್ ವರ್ಕೌಟ್ ಏನಪ್ಪ ಅಂತಂದರೆ ಬಾರ್ಬೆಲ್ ಸುಮೋ ಸ್ಕ್ವಾಡ್ ಮಾಡ್ತಾ ಇರೋದು. ಸೊ ಇದನ್ನು ನಾನು 20 reps ಮಾಡಿದೆ. ಸೊ ಫಸ್ಟ್ ಸೆಟ್ ವಿತೌಟ್ ವೆಯ್ಟ್ಸ್ ಮಾಡಿದ್ದು. ಸೊ ಆಲ್ ದ ಸೆಟ್ಸ್ ಈ ಟೋಲ್ಡ್ ಮಿ ಟು ಡೂ ವಿತೌಟ್ ವೆಯ್ಟ್ಸ್, ಬಟ್ ವಿತ್ ವೆಯ್ಟ್ಸ್ ಕೂಡ ನಾನು ಮಾಡ್ಬೋದು. ಬಟ್ ಆ್ಯಸ್ ಇನ್ಸ್ಟ್ರಕ್ಟೆಡ್ ನಮ್ಮ ಟ್ರೈನರ್ ಹೇಳಿದ ಮಾತನ್ನು ಕೇಳೋದು ನಮ್ಮ ಕರ್ತವ್ಯ. ಸೊ ಹಾಗೆ 20 reps ಮತ್ತು 3 setsನ ಮಾಡಿದೆ. ಇಲ್ಲಿ ನಾನು ಮಾಡ್ತಿರೋ ವರ್ಕೌಟ್ ಬಂದ್ಬಿಟ್ಟು ಹ್ಯಾಮ್ಸ್ಟ್ರಿಂಗ್ ಸ್ಟ್ರೆಚ್. ಸೊ ಇದು ನಾನು ವೆಯ್ಟ್ಸ್ ಜೊತೆಗೆ ಮಾಡ್ತಾ ಇದ್ದೀನಿ. ಸೊ 5 kg ವೆಯ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು 10 to 12 kg ಕೂಡ ನಾನು ಮಾಡ್ಬೋದು. ಸೊ ಹುಡುಗರಾದರೆ ಇನ್ನೂ ಜಾಸ್ತಿ ಕೂಡ ಟ್ರೈ ಮಾಡ್ಬೋದು. ಸೊ ಅವರ ಇಂಡಿವಿಜುವಲ್ ಸ್ಟ್ರೆಂತ್ ಮೇಲೆ, ಬ್ಯಾಲೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ಒಂದು ಎಕ್ಸಸೈಸ್ನ ನಾನು 20 reps 5 kg ಮತ್ತು 15 reps 7.5 kgಲಿ 2 sets ಮಾಡಿದ್ದು. ಇವತ್ತು ನಂದು ಆ್ಯಕ್ಚುಲಿ ಇದ್ದಿದ್ದು ಲೆಗ್ ಡೇ. ಸೊ ಹಾಗಾಗಿ ಇವತ್ತು ಪೂರ ಲೆಗ್ ವರ್ಕೌಟೇ ಇರುತ್ತೆ. ಈಗ ನಾನು ಮಾಡ್ತಿರೋ ವರ್ಕೌಟ್ನ ಲೆಗ್ ಪ್ರೆಸ್ ಅಂತ ಹೇಳ್ತಾರೆ. ಸೊ ಈ ಒಂದು ವರ್ಕೌಟ್ನ ನಾನು ಬೋತ್ ದ ಸೈಡ್ಸ್ 20 kg ಪ್ಲೇಟ್ ಹಾಕ್ಕೊಂಡು ಮಾಡಿದ್ದು. ಸೊ ಯೂಶ್ವಲಿ ನಮ್ಮ ಟ್ರೈನರ್ ಅದನ್ನು ಪುಷ್ ಮಾಡ್ತಾರೆ. ಸೊ ಅದರಿಂದ ನಮಗೆ ಲೆಗ್ಸ್ಗೆ ಇನ್ನೂ ಎಫೆಕ್ಟಿವ್ ಆಗುತ್ತೆ. ಇವತ್ತು ಮಾತ್ರ ನಾವು ವೆಯ್ಟ್ನ ಇನ್ಕ್ರೀಸ್ ಮಾಡಲಿಲ್ಲ, 20 kgನೇ ನಾವು ಕಂಟಿನ್ಯೂ ಮಾಡಿದ್ವಿ. ಸೊ 3 sets 20 reps ಮಾಡಿದ್ದು.
ಇದು ಬಂದ್ಬಿಟ್ಟು 4th ವರ್ಕೌಟ್ ಆ್ಯಂಡ್ ನನ್ನ ಫೇವ್ರೆಟ್ ವರ್ಕೌಟ್. ಇದು ಸ್ವಲ್ಪ ಜಾಸ್ತಿನೇ ನೋವಾಗುತ್ತೆ, ಬಟ್ ನನಗೆ ಇಷ್ಟ ಇದು. ಸೊ ಇದನ್ನು ಲೆಗ್ ಲಿಫ್ಟ್ ಅಂತ ಹೇಳ್ತಾರೆ. ಸೊ ನೀವೇನಂತ ಕರಿತೀರ ಅದನ್ನು ಕೂಡ ಕಮೆಂಟ್ ಹಾಕಿ. ಸೊ ಈ ಒಂದು ವರ್ಕೌಟ್ನ ನಾನು ಫಸ್ಟು 5 kg ಸ್ಟಾರ್ಟ್ ಮಾಡಿದೆ. 5 kg 20 reps ಮಾಡಿದ್ದು, ಆಮೇಲೆ 15 kg 20 reps ಮಾಡಿದ್ದು. ಈ ವಿಡಿಯೋ ಆ್ಯಡ್ ಮಾಡಬೇಕಾದ್ರೆ ಆರ್ಡರ್ ಮಿಸ್ ಆಗಿಬಿಟ್ಟಿದೆ. ಸೊ ಫಸ್ಟ್ ನಾನು ಮಾಡಿದಂಥ ವರ್ಕೌಟ್ ಇದ್ದೇನೆ. ಸೊ ಫಸ್ಟು ಸ್ಕ್ವಾಟ್ಸಿಂದ ಸ್ಟಾರ್ಟ್ ಮಾಡ್ತೀವಿ ಎವ್ರಿ ಸಿಂಗಲ್ ಡೇ ಲೆಗ್ ಡೇ ಮಾಡಿದಾಗ. ಸೊ ನಾನು 25 ಸ್ಕ್ವಾಟ್ಸ್ 3 sets ಮಾಡಿದ್ದು ಈ ಥರ. ಸೊ ಎಷ್ಟು ಡೌನ್ ಹೋಗ್ಬೋದು ಅಷ್ಟು ಕೂಡ ಡೌನ್ ಹೋಗಬೇಕು. ಆ್ಯಂಡ್ ಫಸ್ಟು ನಿಮ್ಮ ಬ್ಯಾಕ್ ಹಿಂದೆ ಹೋಗಬೇಕು. ಫಂಕ್ಷನಲ್ ವರ್ಕೌಟ್ ಇದ್ದಾಗ ನನಗೆ 500 ಸ್ಕ್ವಾಟ್ಸ್ ಕೂಡ ಮಾಡಿಸ್ತಾರೆ. ಈಗ ಬಂದ್ಬಿಟ್ಟು ಇದು 6th ವರ್ಕೌಟ್, ಬಟ್ ರಿಯಲ್ ಆಗಿ ಇದು ನಾನು 2nd ವರ್ಕೌಟ್ ಮಾಡಿದ್ದು. ಸೊ ಇದು ಸ್ಕ್ವಾಟ್ಸ್ ವಿತ್ ವೆಯ್ಟ್. ಇದನ್ನು ನಾನು 7.5 kg ಡಂಬಲ್ಸ್ನ ಯೂಸ್ ಮಾಡಿ ನಾನು 20 reps ಮಾಡಿರೋದು. ಸೊ 3 sets ಟೋಟಲಿ ನಾನು ಮಾಡಿದ್ದು. ಸೊ ಗೈಸ್, ತುಂಬ ಜನಕ್ಕೆ ಒಂದು ವಿಷಯ ಗೊತ್ತಿಲ್ಲ ನನ್ನ ಬಗ್ಗೆ. ಏನಪ್ಪ ಅಂತಂದರೆ, ನನಗೆ ಬದನೆಕಾಯಿ ಮತ್ತು ಗೋಬಿ ತಿಂದರೆ ಆಗಲ್ಲ, ನನಗೆ ಅಲರ್ಜಿಕ್ ರಿಯಾಕ್ಷನ್ ಆಗುತ್ತೆ. ಸೊ ಹಾಗಾಗಿ ಫೇಸ್ ಮೇಲೆಲ್ಲ ಫುಲ್ ಪಿಂಪಲ್ಸ್ ಆಗಿಬಿಡುತ್ತೆ, ಮತ್ತು ನನಗೆ ಕಾಲಲ್ಲಿ ಫೀಟಲ್ಲಿ ನನಗೆ ಇನ್ಫೆಕ್ಷನ್ ಥರ ಆಗುತ್ತೆ ಬಿಕಾಸ್ ಆಫ್ ಈಟಿಂಗ್ ದ್ಯಾಟ್. ಸೊ ಹಾಗಾಗಿ ನನಗೆ ಫೈನಲಿ ಅದು ಗೊತ್ತಾಯಿತು. ಸೊ ಇಷ್ಟಿಂದ ಗೊತ್ತಾಗ್ತಿರ್ಲಿಲ್ಲ. ಡೈಲಿ ಯಾವಾಗಲೂ ನಾನು ಡಾಕ್ಟರ್ಗೆ ರಿಪೀಟೆಡ್ಲಿ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೆ, ಡಾಕ್ಟರ್ ಈ ಥರ ಇಶ್ಯೂ ಆಗ್ತಿದೆ ಅಂತ. ಅವ್ರು ಟೆಂಪ್ರರಿ ಏನೋ ಸೊಲ್ಯೂಷನ್ ಕೊಡೋರು. ಸೊ ಇವಾಗ ಇದು ರೀಸನ್ ಅಂತ ಗೊತ್ತಾದ್ಮೇಲೆ ಹೇಳ್ದೆ ಈ ಥರ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಕಂಪ್ಲೀಟಾಗಿ ಬದನೆಕಾಯಿ ಮತ್ತು ಗೋಬಿ ತಿನ್ನಬಾರ್ದು ಅಂತ ಹೇಳಿದ್ದಾರೆ. ಸೊ ಐ ಥಿಂಕ್ ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ವೆಜಿಟೇಬಲ್ ಅಂತ ಹೇಳ್ಬೋದು, ಬಟ್ ಅದೇ ಇನ್ಮೇಲಿಂದ ತಿನ್ನೋದಕ್ಕಾಗಲ್ಲ. ಸೊ ಗೈಸ್, ತುಂಬ ಜನ ಒಂದು ಫಿಟ್ನೆಸ್ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ. ಆ್ಯಂಡ್ ಜಿಮ್ಮಿಗೂ ಕೂಡ ಹೋಗ್ತಾ ಇರ್ತೀರ. ಸ್ವಲ್ಪ ಜನಕ್ಕೆ ಪರ್ಸ್ನಲ್ ಟ್ರೈನಿಂಗ್ನ ಅಫೋರ್ಡ್ ಮಾಡೋದಕ್ಕಾಗಲ್ಲ, ಅಥವಾ ಹೋಗ್ತಾ ಇರ್ತೀರ ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಸ್ಟಾರ್ಟಿಂಗಲ್ಲೇ ನಿಮ್ಗೆ ಇದರಲ್ಲೆಲ್ಲ ನಂಬಿಕೆ ಇರಲ್ಲ, ಟ್ರೈನರ್ಗೆ ಕೊಡ್ಬೋದಾ, ಕರೆಕ್ಟಾಗಿ ಜಸ್ಟಿಸ್ ಮಾಡ್ತಾರಾ ಅಂತೆಲ್ಲ ಈ ಥರ ಎಲ್ಲ ಇರುತ್ತೆ. ಸೊ ಅಂಥವ್ರಿಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ರೀಸನ್ ಇಟ್ಕೊಂಡು ನಾನು ಈ ವಿಡಿಯೋನ ಮಾಡಿದೆ. ಆ್ಯಂಡ್ ತುಂಬ ಜನ ನನಗೆ ಕೇಳ್ತಾ ಇದ್ರಿ ಫಿಟ್ನೆಸ್ ಬಗ್ಗೆ. ಸೊ ಆ್ಯಸ್ ಅ ಇಂಡಿವಿಜುವಲ್ ನಾನು ಕೂಡ ಇದೆಲ್ಲ ಸುಮ್ಮನೆ ಫೇಕು, ಮೇ ಬಿ ಏನೋ ತೊಗೊಂಡು ಆ ಥರ ಸಣ್ಣ ಆಗ್ತಾರೆ, ಬಾಡಿ ಮಾಡ್ತಾರೆ, ಈ ಥರ ಎಲ್ಲ ಅನ್ಕೋತಿದ್ದೆ. ಸೊ ಇಟ್ಸ್ ಫಿಸಿಕಲಿ ಇಂಪಾಸಿಬಲ್ ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಯಾವಾಗ ನಾನು ರಿಸಲ್ಟ್ಸ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ, ನನ್ನ ಸುತ್ತಮುತ್ತ ಜನಗಳು ಅವರ ಲೈಫಲ್ಲಿ ಆಗಿದ್ದೆಲ್ಲ ನೋಡಿ, ಸೊ ದೆನ್ ಐ ರಿಯಲೈಸ್ ಓಕೆ ಇಟ್ ಕುಡ್ ಬಿ ಪಾಸಿಬಲ್ ಅಂತ ಅಂದ್ಕೊಂಡು, ಸೊ ನಾನು ನನ್ನ ಡಯೆಟ್ನ ನೀಟಾಗಿ ಇಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಐ ಥಿಂಕ್ ಅದು ನನಗೆ ವರ್ಕೌಟ್ ಆಯಿತು ಅಂತ ಅನಿಸುತ್ತೆ. ಇವಾಗ ಸ್ವಲ್ಪ ನಂದು ಡಯೆಟ್ ಅದು ಇದೆಲ್ಲ ಸ್ವಲ್ಪ ವರ್ಕೌಟ್ ಎಲ್ಲ ಆಚೆ ಈಚೆ ಆಗಿದೆ ಬಿಕಾಸ್ ಆಫ್ ದ ಸ್ಟ್ರೆಸ್. ಮತ್ತು ನಮ್ಮ ಲೈಫ್ ಸ್ಟೈಲ್ ಗೊತ್ತಲ್ಲ ಹೇಗಿದೆ ಅಂತ. ಸೊ ಕೆಲಸಗಳಿರುತ್ತೆ. ಸೊ ಈಗ ನಾವು ಮನೆ ಹುಡುಕ್ತಾ ಇರೋದ್ರಿಂದ ಮನೆ ಹುಡುಕೋದಕ್ಕೆ ನಾನು ಹೋಗಬೇಕು. ನನ್ನ ಬಿಸ್ನೆಸ್ದು ಏನಿದೆ ನಾನೇ ಎಲ್ಲ ಮುಂದೆ ನಿಂತು ಏನೇ ಪ್ರಾಬ್ಲಮ್ ಆದರೂ ಪ್ರತಿ ಸಲ ನಾನು ಅಲ್ಲಿಗೆ ಹೋಗಬೇಕಾಗತ್ತೆ. ಆ್ಯಂಡ್ ಯೂಟ್ಯೂಬ್ ಎಡಿಟಿಂಗ್ ಆಗಲಿ, ಸೊ ಎಲ್ಲ ನಾವೇ ಮಾಡೋದ್ರಿಂದ, ಮತ್ತು ರೀಲ್ಸು ಮಾಡಬೇಕು. ಸೊ ರೀಲ್ಸಿಗೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಇತ್ತೀಚೆಗೆ ತಲೆನೇ ಓಡ್ತಾ ಇಲ್ಲ, ಹಂಗಾಗ್ಬಿಡಿದೆ. ಸೊ 100% ಯಾವ ಜಾಗದಲ್ಲೂ ಕೊಡೋಕ್ಕಾಗ್ತಾ ಇಲ್ಲ. ಸೊ ಇನ್ನೇನೋ ಪ್ಲ್ಯಾನ್ಸ್ ಮಾಡ್ತಾ ಇದ್ದೀನಿ. ಸೊ ತುಂಬ ಜನ ಗೊತ್ತಿಲ್ಲ, ಆಮೇಲೆ ಸರ್ಟಿಫೈಡ್ ಮೇಕಪ್ ಆರ್ಟಿಸ್ಟ್. ಸೊ ನಾನು ಡೆಲ್ಲಿಲಿ ಸರ್ಟಿಫೈಡ್ ಆಗಿದ್ದು. ಸೊ ಹಾಗಾಗಿ ತುಂಬ ಮುಂಚೆಯಿಂದ ಇದು ನನಗೆ ಅನಿಸಿತ್ತು ಟು ಟೇಕ್ ಮೇಕಪ್ ಆಸ್ ಅ ಪ್ರೊಫೆಷನ್. ಸೊ ತುಂಬ ಮುಂಚೆನೂ ಹೇಳಿದ್ದೆ ಸ್ಟಾರ್ಟ್ ಮಾಡಬೇಕು ಅಂತ. ಆ್ಯಂಡ್ ಐ ವಾಸ್ ಸ್ಟಿಲ್ ಕನ್ಫ್ಯೂಸ್ಡ್ ಆ್ಯಂಡ್ ಡೌಟ್ಫುಲ್ ಅಬೌಟ್ ಆಲ್ ದ್ಯಾಟ್. ಆ್ಯಂಡ್ ಇವಾಗ ಬಿಸ್ನೆಸ್ ಮೇಲೆ ತುಂಬ ಇನ್ವೆಸ್ಟ್ ಮಾಡಿರೋದ್ರಿಂದ ನನ್ನ ಪ್ರಕಾರ ಮೇಕಪ್ ಬಿಸ್ನೆಸ್ಗೆ ಏನೂ ಉಳಿದಿಲ್ಲ. ಆ್ಯಂಡ್ ಇವಾಗ ಮನೆ ಶಿಫ್ಟಿಂಗ್ ಎಲ್ಲ ಮಾಡ್ತಾ ಇದೀವಲ್ಲ, ಸೊ ಹೆಂಗೆ ಏನು ಸಿಚುವೇಶನ್ ಎಲ್ಲ ನೋಡ್ಕೊಂಡು ಮಾಡಬೇಕಾಗತ್ತೆ. ಸೊ ಇದೊಂದು ಥಾಟ್ ನನಗೆ ಬಂತು, ಈ ಥರ ಓಕೆ ಐ ಶುಡ್ ಡೂ ಇಟ್ ಅಂತ ಹೇಳ್ಬಿಟ್ಟು ಮೇಕಪ್ದು. ಸಿನ್ಸ್ ನೀವು ತುಂಬ ಜನ ನನ್ನ ನೋಡಿದ್ದೀರ ನಂದು ಪ್ರತಿಯೊಂದು ವೀಡಿಯೋಲು ಮೇಕಪ್ ಅಂತ. ಸೊ ಸ್ವಲ್ಪ ಜನ ನನ್ನ ಇದಕ್ಕೆ ಅಂತಲೇ ಫಾಲೋ ಮಾಡ್ತೀರಾ. ಸೊ ನಿಮ್ಮ ಒಂದು ಒಪಿನಿಯನ್ ಏನಿದೆ, ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಸೊ ನಾನು ಅಂತ ಕೇಳೋಣ ಅಂತ ಹೇಳ್ಬಿಟ್ಟು ನಾನು ಈ ಒಂದು ವಿಡಿಯೋಲಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಹ್ಯಾವ್ ಬಿನ್ ಥಿಂಕಿಂಗ್, ಇವಾಗ ಅಂತಲ್ಲ, ನನ್ನ ನೇಲ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಯಿಂದಲೂ ನನಗಿದು ಮೈಂಡಲ್ಲಿತ್ತು. ಸೊ ಆಲ್ಮೋಸ್ಟ್ 3 yearsಯಿಂದ ಯೋಚನೆ ಮಾಡಿದಂಥ ವಿಷಯ ಇದು, ಬಟ್ ಅದನ್ನು ಕಾರ್ಯರೂಪಕ್ಕೆ ತರೋಕ್ಕಾಗ್ತಾ ಇಲ್ಲ. ಸೊ ನನಗೂ ಸ್ವಲ್ಪ ಭಯ ಇದೆ, ಇಫ್ ಐ ವಿಲ್ ಬಿ ಏಬಲ್ ಟು ಗಿವ್ 100% ಅಂತ. ಬಿಕಾಸ್ ನಮ್ಮ ವರ್ಕ್ ಲೈಫ್, ಸ್ಟ್ರೆಸ್ ಲೈಫ್, ಪರ್ಸ್ನಲ್ ಲೈಫ್ ಇಷ್ಟು ಇರೋದ್ರಿಂದ ಸೊ ಇಟ್ಸ್ ವೆರಿ ಹಾರ್ಡ್ ಟು ಬಿ ಹಾನೆಸ್ಟ್. ಸೊ ತುಂಬ ಜನ ಅನ್ಕೋತಾರೆ ಈ ಒಂದು ಸ್ಟ್ರೀಮಲ್ಲಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ಬಣ್ಣ ಲೋಕ ಇಷ್ಟು ಬಣ್ಣವಾಗಿರಲ್ಲ ಇನ್ ರಿಯಾಲಿಟಿ. ಸೊ ಐ ಆಮ್ ಟೆಲ್ಲಿಂಗ್ ಯು, ಯಾವುದೇ ಸೊ ತುಂಬ ಜನ ಯಂಗ್ ಕಿಡ್ಸ್ ಅನ್ಕೋತಿರ್ತಾರಲ್ಲ, ಇಟ್ಸ್ ನೈಸ್, ಒಂದು ಕಡೆ ತುಂಬ ಚೆನ್ನಾಗಿರುತ್ತೆ, ಬಟ್ ಇಟ್ ಹ್ಯಾಸ್ ಇಟ್ಸ್ ಡಾರ್ಕ್ ಸೈಡ್ ಆಲ್ಸೋ. ಸೊ ಹಾಗಾಗಿ ಲೈಫ್ ಏನಿದೆ ಖುಷಿ ಪಡಿ. ಸೊ ಬೇರೆ ಏನಾದರೂ ಒಂದು ಪ್ರೊಫೆಷನಲ್ ಇದ್ದರೆ ಅದನ್ನು ಕೂಡ ಎಂಜಾಯ್ ಮಾಡಿ. ಸೊ ನೀವು ಎಂಜಾಯ್ ಮಾಡುವಂಥ ಪ್ರೊಫೆಷನ್ ಆಲ್ವೇಸ್ ಚೂಸ್ ಮಾಡಿ, ಬಿಕಾಸ್ ಡೈಲಿ ನರ್ಕ ಬದುಕೋದಿದಲ್ಲ, ದಟ್ಸ್ ವೆರಿ ಡಿಫ್ರೆಂಟ್. ಸೊ ನಮ್ಮ ಪ್ರೊಫೆಷನ್ ಕೂಡ ಚೆನ್ನಾಗಿದೆ, ಇಲ್ಲ ಅಂತಲ್ಲ, ಬಟ್ ಸಮ್ಟೈಮ್ಸ್ ಇಟ್ಸ್ ಡಿಫಿಕಲ್ಟ್ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಗೈಸ್, ಆ್ಯಂಡ್ ತುಂಬ ಜನ ಹೆಣ್ಮಕ್ಳು ಯಾರೇ ಲೈಕ್ ಹೂ ಎವರ್ ಇಟ್ ಈಸ್ ಹೂ ಈಸ್ ಹಾರ್ಡ್ ವರ್ಕಿಂಗ್, ಆ್ಯಂಡ್ ನಿಮಗೆ ಇಲ್ಲಿ ತನಕ ಯಾರೂ ಹೇಳಿಲ್ಲ ಅಂದರೆ ಐ ವಾಂಟ್ ಟು ಟೆಲ್ ಯು ಆನ್ ಬಿಹಾಫ್ ಆಫ್ ಎವ್ರಿ ಒನ್ ದಟ್ ಐ ಆಮ್ ರಿಯಲಿ ಪ್ರೌಡ್ ಆಫ್
ಲೈಕ್ ಹೌ ಮಚ್ ವರ್ಕ್ ಯು ಪುಟ್ಟಿಂಗ್ ಇನ್ ಸೊ ತುಂಬ ಜನ ಹೆಣ್ಮಕ್ಳು ಇತ್ತೀಚೆಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ತೊಗೋತಾರೆ, ಕೆಲಸ ಮಾಡ್ತಾರೆ. ಸೊ ಐ ಹ್ಯಾವ್ ಸೀನ್ ನನ್ನ ಸರ್ಕಲಲ್ಲಿ ತುಂಬ ಜನ ಹೆಣ್ಮಕ್ಳನ್ನ ನೋಡಿದ್ದೀನಿ, ಹೌ ಆ್ಯಂಬಿಷಿಯಸ್ ಆ್ಯಂಡ್ ಹೌ ಸ್ಟ್ರಾಂಗ್ ದೇ ಆರ್, ಮನೆದೆಲ್ಲ ನೋಡಿಕೊಂಡು ಎಷ್ಟು ಒಂದು ಕೆಲಸ ಮಾಡ್ತಾರೆ ಅಂತ. ಸೊ ಐ ಆಮ್ ಪ್ರೌಡ್ ಆಫ್ ಯು ಗೈಸ್. ಸೊ ಹಿಂಗೆ ಇರಿ ಆ್ಯಂಡ್ ಇಷ್ಟು ಸ್ಟ್ರಾಂಗ್ ಆಗಿರಿ. ಸೊ ನೆವರ್ ಗಿವ್ ಅಪ್ ಆ್ಯಂಡ್ ಕೀಪ್ ಗೋಯಿಂಗ್ ಆ್ಯಂಡ್ ಬಿ ಹ್ಯಾಪಿ. ಸೊ ಅಷ್ಟೇ ಗೈಸ್. ಆ್ಯಂಡ್ ಗಂಡ್ಮಕ್ಳು ಅಷ್ಟೇ ತುಂಬ ಕಷ್ಟಪಡ್ತೀರಾ, ಬಟ್ ಹೇಳ್ಕೊಳಕ್ಕಾಗಲ್ಲ. ಆ್ಯಂಡ್ ಐ ಆಮ್ ಪ್ರೌಡ್ ಆಫ್ ಯು ಗೈಸ್ ಆಲ್ಸೋ. ಇಂಥ ಸ್ಟ್ರಾಂಗ್ ಹೆಣ್ಮಕ್ಳನ್ನ ಸಪೋರ್ಟ್ ಮಾಡಿ. ಸೊ ದಟ್ಸ್ ಇಟ್. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್. ಹೀಗೆ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಬೇರೆ ವಿಡಿಯೋ ಬೇಕು ಅಂದರೆ ಕಮೆಂಟ್ ಕೂಡ ಮಾಡಿ ಯಾವ ಥರ ವಿಡಿಯೋ ಬೇಕು ಅಂತ. ಸೊ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.